ನಮಸ್ಕಾರ ರೀ ಎಲ್ಲರಿಗೂ. ರಾತ್ರಿ ಉಳಿದಿರೋಂಥ ಅನ್ನದಲ್ಲಿ ಯಾವ ರೀತಿ ಪುಳಿಯೋಗರೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಮೊದಲಿಗೆ ನಾ ಇಲ್ಲಿ ಮಸಾಲೆನ ಸರಿಯಾಗಿ ಹುರ್ಕೋತೀನಿ ರೀ. ಈ ಮಸಾಲೆ ಹುರ್ಕೊಂಡ ನಂತರ ಗ್ರೈಂಡರ್ಗೆ ಹಾಕಿ ಇಟ್ಕೋತೀನಿ ರೀ. ಇಲ್ಲಿ ಸೈಡ್ಗೆ ಶೇಂಗಾ ಕಾಳು ರೀ, ಕಡಲೆಬೇಳೆ ರೀ, ಆಮೇಲೆ ಬೆಳ್ಳುಳ್ಳಿ ಕುಟ್ಟಿಟ್ಟೀನಿ ರೀ. ಹುಣಸೆ ಹಣ್ಣನ್ನು ಕಡಿಮೆ ಪ್ರಮಾಣದಾಗ ತೊಗೊಂಡೇನಿ ರೀ. ಅಂದ್ರೆ ರಾತ್ರಿ ಮಿಕ್ಕಿರುವ ಅನ್ನ ಸ್ವಲ್ಪ ಇದ್ದಕ್ಕಾಗಿ ನಾನು ಕಡಿಮೆ ಹುಣಸೆಹಣ್ಣು ನೆನೆ ಹಾಕೀನಿ ರೀ. ನಿಮ್ಗೆ ಅನ್ನ ಜಾಸ್ತಿ ಇದ್ರೆ ಜಾಸ್ತಿ ಹುಣಸೆಹಣ್ಣನ್ನು ನೆನೆ ಇಡ್ರಿ. ಅದು ನೆನೆದ ನಂತರ ಅದರ ರಸನ ತೆಗೀರಿ. ನೋಡಿರಿ ಇಲ್ಲೇ ಬೋಗುಣಿ ಕಾದದ. ಇವಾಗ ಎಣ್ಣೆ ಹಾಕಿತೀನಿ ರೀ. ಇದಕ್ಕೆ ಸಾಸಿವೆ, ಜೀರಿಗೆ, ಆಮೇಲೆ ಶೇಂಗಾ ಕಾಳು, ಕಡಲೆಬೇಳೆ ಹಾಕೀನಿ ರೀ. ಇವು ಸರಿಯಾಗಿ ಕಲರ್ ಚೇಂಜ್ ಆಗ್ಬೇಕು ರೀ. ಈಗ ಬೆಳ್ಳುಳ್ಳಿ ಹಾಕಕ್ಕೆ ಹೋಗ್ಬೇಡ್ರಿ, ಹೊತ್ತಾವ್ರಿ. ಕಲರ್ ಚೇಂಜ್ ಆದ ನಂತರ ಅದಕ್ಕೆ ಕರಿಬೇವು ರೀ, ಬೆಳ್ಳುಳ್ಳಿ ರೀ, ಆಮೇಲೆ ಹುಣಸೆ ಹಣ್ಣು ಇಟ್ಟಿದ್ನಲ್ಲ ರೀ, ಹುಣಸೆ ಹಣ್ಣನ್ನ ಸರಿಯಾಗಿ ಹಿಂಡಿ ಹಾಕಕತ್ತೀನಿ ರೀ. ನೋಡಿರಿ ಈ ರೀತಿ ಸರಿಯಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಬೇಕು ರೀ. ಆಮ್ಯಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಖಾರ ರೀ, ಹುಡುಗರಿಗೆ ಆದ್ರೆ ಖಾರ ಕಡಿಮೆ ಹಾಕಿರಿ, ಸಣ್ಣ ಮಕ್ಕಳಿಗೆ ಆದ್ರೆ ಖಾರ ಇಷ್ಟಪಡೋರಾದ್ರೆ ಜಾಸ್ತಿ ಹಾಕಿರಿ. ಅರಿಶಿನ ರೀ, ಒಂದು ಸ್ವಲ್ಪ ಬೆಲ್ಲ ಬೇಕನ್ನೋರು ಬೆಲ್ಲ ಹಾಕಿರಿ. ಸ್ವೀಟ್ ಇಷ್ಟಪಡ್ದವರು ಹಾಕಕ್ಕೆ ಹೋಗ್ಬೇಡ್ರಿ. ನೋಡಿರಿ ಅದು ಹುಣಸೆ ಹಣ್ಣು ನೀರಿನ ಥರ ಐತ್ರಿ. ಎಲ್ಲ ಮಸಾಲೆ ಜೋಡಣೆಯನ್ನು ಹಾಕಿದ ನಂತರ ಅದು ಗಟ್ಟಿಯಾಗಿ ಬಂತ್ರಿ. ಇದಕ್ಕೆ ನಾ ಇವಾಗ ಅನ್ನನ ಹಾಕ್ತೀನಿ ರೀ. ಮಕ್ಕಳು ಒಂದೇ ಥರ ಒಗ್ಗರಣೆ ಆದರೆ ತಿನ್ನೋಲ್ರಿ. ಒಂದು ಪುಳಿಯೋಗರೆ, ಒಮ್ಮೆ ಎಗ್ ರೈಸ್ ಥರನ, ಅಥವಾ ಬೆಳ್ಳುಳ್ಳಿ ಒಗ್ಗರ್ಣೆ, ಹಿಂಗೆ ಥರ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ರೀ. ನೋಡಿರಿ ಇವಾಗ ಅನ್ನ ಹಾಕೀನಿ ರೀ. ನಾನು ಮಸಾಲೆ ಗರಂ ಮಸಾಲೆ ಹಾಕೋದನ್ನ ಮರ್ತೀನಿ ರೀ. ಇವಾಗ ಸ್ವಲ್ಪ ಆ್ಯಡ್ ಮಾಡೀನಿ ರೀ. ನೀವು ಮಸಾಲೆನ ಹುಣಸೆ ಹಣ್ಣು ಹಾಕಿರ್ತಾರಲ್ಲ ರೀ, ಉಪ್ಪು ಖಾರ ಹಾಕ್ತಿರ್ತಾರಲ್ಲ, ಅವಾಗನ ಸ್ವಲ್ಪ ಗರಂ ಮಸಾಲೆ ಹಾಕೋರಿ. ನೋಡಿರಿ ಇದಾಗ ರೆಡಿ ಆಯ್ತು ರೀ. ಈಗ ನೀಟಾಗಿ ಕಲಿಸ್ಕೋಬೇಕು ರೀ. ಈಗ ಪುಳಿಯೋಗರೆ ರೆಡಿ ರೀ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಪುಳಿಯೋಗರೆ ರೆಡಿ ಆಯ್ತು ರೀ. ಹೊರಗಡೆಯಿಂದ ತಂದಂತಹ ಮಸಾಲೆ ಪ್ಯಾಕೆಟ್ನಿಂದ ಮಾಡ್ತೀವಿ ರೀ. ನಾವೇ ಸ್ವಂತ ಮಾಡಿದ್ರೆ ಎಷ್ಟೊಂದು ರುಚಿ ಇರ್ತದೆ ರೀ. ಒಮ್ಮೆ ಮನ್ಯಾಗ ಮಾಡಿರಿ, ಹೆಂಗೆ ಬಂತು ಅನ್ನೋದನ್ನ ಕಮೆಂಟಾಗಿ ಹೇಳ್ರಿ. ಈ ಪುಳಿಯೋಗರೆ ಮಾತ್ರ ಅಂಗಡಿಂದ ಮಸಾಲೆ ಪ್ಯಾಕೆಟ್ ತರ್ತೀವಲ್ರಿ, ಪುಳಿಯೋಗರೆ ಮಸಾಲೆ ಪ್ಯಾಕೆಟ್, ಅದೇ ರೀತಿನ ಟೇಸ್ಟ್ ಬಂದದ್ರಿ. ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ.